ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಪರಚಿಂತೆ ನಮಗೆ ಕೈಯ ಅಂತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಒಂದು ಪ್ರವಚನವನ್ನು ಶ್ರವಣ ಮಾಡೋಣ. ನಿಸರ್ಗದ ಈ ಮಡಿಲಲ್ಲಿ ಭೂಮಿಯನ್ನೇ ಹಸಿರಿನಿಂದ ಮುಚ್ಚಿ ಹಾಕುವಷ್ಟು ಗಿಡ ಮರ ಬೆಳೆದವು. ಅವೆಲ್ಲ ಒಂದಾಗಿ ಚೆಂದಾಗಿ ಈ ಭೂಮಿಯೊಳಗೆ ಬದುಕ್ಯಾವು. ಒಂದೇ ಒಂದು ದಿನ ಒಂದು ಮರವು ಕೂಡ ಇನ್ನೊಂದು ಮರದೊಂದಿಗೆ ಜಗಳ ಮಾಡಿಲ್ಲ, ವಾದ ವಿವಾದ ಮಾಡಿಲ್ಲ. ಆ ಗಿಡ ಮರಗಳ ಒಳಗೆ ಲಕ್ಷ ಲಕ್ಷ ಕೋಟಿ ಪಕ್ಷಿಗಳು ಸಮರಸದಿಂದ ಜೀವನವನ್ನು ನಡೆಸ್ಯಾವು. ಯಾವ ಪಕ್ಷಿಯೂ ನನಗೆ ಅನ್ಯಾಯ ಆಗೈತಿ ಅಂತೇಳಿ ನ್ಯಾಯಾಲಯದ ಮೆಟ್ಲನ್ನು ಹತ್ತಿಲ್ಲ. ಹೀಗೆ ಗಿಡ ಮರಗಳು, ಪಶು ಪಕ್ಷಿಗಳು ಯಾವುದೋ ತಕರಾರಿಲ್ಲದ ಏನನ್ನೂ ಅತಿಯಾಗಿ ಸಂಗ್ರಹಿಸಿದ ಸುಂದರವಾಗಿ ಜೀವನವನ್ನು ನಡೆಸ್ಯಾವು. ಒಂದು ಆಲದ ಮರ ತನ್ನ ಸುತ್ತಮುತ್ತ ಇರುವಂಥ ನೀರನ್ನು ಹೀರಿಕೊಂಡ ರೆಂಬೆ ಕೊಂಬೆಗಳ ಚಾಚಿ ಬಿಳಲನ್ನು ಬಿಟ್ಟು ಹೆಮ್ಮರವಾಗಿ ಬೆಳೆದ ನಿಲ್ತತಿ. ತನ್ನ ಮೈಮೇಲೆ ಅಸಂಖ್ಯ ಪಕ್ಷಿಗಳಿಗೆ ಆಶ್ರಯ ಕೊಡ್ತತಿ. ಹಂಗೆ ಆ ಆಲದ ಮರದ ಕೆಳಗೆ ಸಾವಿರಾರು ಯಾತ್ರಿಕರಿಗೆ ನೆರಳನ್ನು ನೀಡ್ತತಿ. ಅಂತನ ನಮ್ಮ ಹಿರಿಯರು ಗಿಡ ಮರಗಳನ್ನು ದೇವರಂತೆ ಕಂಡರು. ಆ ಸೃಷ್ಟಿಕರ್ತನಾಗಿರ್ತಕ್ಕಂಥ ಮಹಾದೇವ ಈ ಭೂಮಿಯೊಳಗೆ ಬೆಳೆಯಾಗಿ ಬೆಳಿತಾನ, ಮಳೆಯಾಗಿ ಸುರಿತಾನ, ಗಾಳಿಯಾಗಿ ಸುಳಿತಾನ, ಬೆಳಕಾಗಿ ಈ ಜಗತ್ತನ್ನು ತುಂಬೆಲ್ಲ ಹರಡ್ತಾನೆ. ಈ ಸಮಸ್ತ ಪ್ರಪಂಚವೆಲ್ಲವೂ ಆ ಪರಮಾತ್ಮನ ಒಂದು ಅಭಿವ್ಯಕ್ತಿಯೇ ಸರಿ. ಅಂತೆಯೇ ನಮ್ಮ ಪ್ರಾಚೀನ ಋಷಿಗಳು ಹರಿಯುವ ನದಿಯಲ್ಲಿ, ಬೀಸುವ ಗಾಳಿಯಲ್ಲಿ, ಬೆಳಗುವ ಸೂರ್ಯ ಚಂದ್ರರಲ್ಲಿ ದೇವರನ್ನು ಕಂಡು ಭಾವಪರವಶರಾಗಿ ಹಾಡಿ ಕುಣಿದ್ರು. ಆಗ ಅವರ ಒಂದು ಹೃದಯದಿಂದ ಹೊರಹೊಮ್ಮಿದಂಥದ್ದನ್ನು ಸಾಮಗಾನವಾಯಿತು. ಅದುವೇ ಸಾಮವೇದ ಅಂತೇಳಿ ಅನ್ನಿಸ್ತು. ನಮ್ಮಂತೆ ದೇಹಧಾರಿಗಳಾಗಿದ್ದ ಋಷಿಮುನಿಗಳು, ಸಂತರು, ಶರಣರು ಇದೇ ಜಗತ್ತಿನೊಳಗೆ ನಗುನಗುತ್ತಾ ಬಾಳಿ ಬದುಕಿದವರು. ದೈವ ಪುರುಷರು ಅಂತೇಳಿ ಅನ್ನಿಸ್ಕೊಂಡ್ರು, ಲೋಕಪೂಜ್ಯ ಆದರು. ನಾವೇಕೆ ಆ ಒಂದು ಮಹಾತ್ಮರಂಥ ದೈವಿ ಜೀವನ ಸಾಗಿಸಿ ಧನ್ಯರಾಗಬಾರ್ದು? ಸುಖ ದುಃಖದಲ್ಲಿ ಸದಾ ನಗು ನಗುತ್ತಾ ದೈವಿ ಜೀವನ ಸಾಗಿಸಿದವರೇ ನಮಗೆ ಮಾದರಿ. ಸುಖದೊಳಗೆ ಹಿಗ್ಗಿ, ದುಃಖದಲ್ಲಿ ಕುಗ್ಗಿ, ಒಮ್ಮೆ ನಗುತ್ತಾ ಮತ್ತೊಮ್ಮೆ ಅಳುತ್ತಾ, ಸದಾ ಗೋಳಾಡುತ್ತಾ ಬದುಕುವವರು ನಮಗೆ ಮಾದರಿ ಆಗುವುದಿಲ್ಲ. ನಗುತ್ತಾ ಬದುಕುವವರು ಎಲ್ಲರಿಗೂ ಬೇಕಾಗ್ತಾರೆ. ಅಳುವವರ ಹತ್ತಿರ ಯಾರೂ ಸುಳಿಯುವುದಿಲ್ಲ. ಅಂತೆಯೇ ನಗುಮೊಗದ ಸಂತರು, ಶರಣರು ಸದಾ ವಂದನೀಯರು, ಅನುಕರಣೀಯರು. ನಾವಾದರೂ ಸಂತರಂತೆ, ಶರಣರಂತೆ ನಗುತ್ತಾ ಬದುಕಲು ಕಲಿಯೋಣ. ಸುಮ್ಮನೆ ಪ್ರಯೋಗಕ್ಕಾಗಿ ನಾವು ನಮ್ಮ ಮನೆಯಲ್ಲಿ ಕನ್ನಡಿ ಮುಂದೆ ನಿಂತು ಪ್ರೀತಿಯಿಂದ ನಕ್ಕು ನೋಡೋಣ. ಮತ್ತೊಮ್ಮೆ ದ್ವೇಷಾರೋಷದಿಂದ ಕುಯ್ದು ಸಿಟ್ಟಿನಿಂದ ಆ ಒಂದು ಕನ್ನಡಿಯೊಳಗೆ ನಮ್ಮ ಮುಖ ನೋಡಿಕೊಂಡಾಗ ಅದು ನಕ್ಕಾಗ ಎಷ್ಟು ಸುಂದರ ಕಾಣ್ತತಿ. ನಮ್ಮ ಸಿಟ್ಟಿನ ಮುಖ ಅದೆಷ್ಟು ಭಯಂಕರ, ನಮ್ಮ ಸಿಟ್ಟಿನ ಮುಖ ನಮಗೆ ಸೇರುವುದಿಲ್ಲ ಅಂತಂದಾಗ ಮತ್ತೊಬ್ಬರಿಗೆ ಹೆಂಗೆ ಸೇರ್ತೈತಿ? ಪ್ರಪಂಚ ಅಂದ್ರನ ಏರು ಪೇರು, ನೋವು ನಲಿವು ಇರುವುದ. ಅದೇನೆಂದು ಸರಿಪಡಿಸಲಿಕ್ಕೆ ಆಗುವುದಿಲ್ಲ. ಈ ವಿಷಮ ಸಂಸಾರದೊಳಗೆ ನಾವು ಸುಮ್ಮನೆ ಅನ್ಯರಿಗಾಗಿ ಚಿಂತಿಸದೆ ಸದಾ ಪ್ರಶಾಂತಿಯಿಂದ, ಪ್ರಸನ್ನತೆಯಿಂದ ಬದುಕಬೇಕು. ಇದುವೇ ಆದರ್ಶ ಆನಂದಮಯ ಜೀವನ.
ಪರಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ, ಕೂಡಲ ಸಂಗಯ್ಯ ಒಲಿದಾನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು ಅಂತೇಳಿ ಮಹಾನುಭಾವಿ ಬಸವಣ್ಣನವರು ಹೇಳುವ ಹಂಗೆ ಸಾಧಕರಾದವರು, ಸದ್ಭಕ್ತರಾದವರು ಶಿವಚಿಂತನೆ ಮಾಡಬೇಕೇ ವಿನಃ ಪರಚಿಂತೆ ಅಲ್ಲ. ಲೌಕಿಕ ಚಿಂತೆಗೆ ಕೊನೆ ಅನ್ನುವಂಥದ್ದು ಇಲ್ಲ. ಒಂದನ್ನು ಸರಿ ಮಾಡಿದ ಮತ್ತೊಂದು ಅಲ್ಲೇ ತಪ್ಪಿರ್ತೈತಿ, ಮತ್ತೊಂದರ ನಂತರ ಮಗದೊಂದು ತಪ್ಪಿರ್ತೈತಿ. ಹೀಗೆ ಸಮಸ್ಯೆಗಳು ಸಂಸಾರದಲ್ಲಿ ಒಂದರ ನಂತರ ಒಂದು ಸರಮಾಲೆಯಂತೆ ಬರ್ಕೊತಾನೆ ಇರ್ತಾವೆ. ಇದರ ಅರ್ಥ ನಾವು ಪ್ರಾಪಂಚಿಕ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನ ಮಾಡಬಾರ್ದಂತೇನಲ್ಲ. ಪ್ರಯತ್ನ ಮಾಡಬೇಕು, ಪರಿಶ್ರಮ ಪಡಬೇಕು, ಗಳಿಸಬೇಕು, ಬಳಸಬೇಕು, ಉಳಿಸಬೇಕು, ಏನೆಲ್ಲ ಮಾಡಬೇಕು. ಮಾಡಿಯೋ ಮಾಡದಂತೆ ನಿಶ್ಚಿಂತೆಯಿಂದ ಇರಬೇಕೇ ವಿನಃ ಚಿಂತೆಯನ್ನು ಮಾಡಬಾರ್ದು. ಈ ಒಂದು ಪ್ರಪಂಚದಲ್ಲಿ ರಾಮ ಇದ್ದಲ್ಲೇ ರಾವಣನು ಇರುವವನ, ಧರ್ಮರಾಜ ಇದ್ದಲ್ಲಿ ದುರ್ಯೋಧನ ದುಶ್ಯಾಸನರು ಇರೋವ್ರ. ಆದ್ದರಿಂದ ಜೀವನದಲ್ಲಿ ಬರುವ ಸ್ತುತಿ, ನಿಂದೆ, ಮಾನ, ಅಪಮಾನ, ಸೋಲು, ಗೆಲುವು ಸಮಾನವಾಗಿ ಕಂಡ ನಿಶ್ಚಿಂತೆಯಿಂದ ಮುನ್ನಡಿಬೇಕು. ಓರ್ವ ಸಂತನು ಹಾಸಿಗೆಯಲ್ಲಿ ಮಲಗಿ ಹೊರಡಾಡ್ತಾ ಇದ್ದ. ನಿದ್ರೆ ಬರಕತ್ತಿದ್ದಿಲ್ಲ. ಈ ಒಂದು ಜಗತ್ತಿನೊಳಗೆ ಎಷ್ಟು ಕಷ್ಟ, ಸಾವು, ನೋವು, ಅನೀತಿ, ಅನ್ಯಾಯ ಅಂತೇಳಿ ಆ ಸಂತ ಚಿಂತೆ ಮಾಡ್ಲಾಕತ್ತಿದ್ದ. ಆ ಒಂದು ಸಂತನ ಚಿಂತೆಯನ್ನು ಕಂಡ ಕನಿಕರ ಹುಟ್ಟಿ ಆ ಭಗವಂತನೇ ಏನು ಮಾಡಿದ ಅಂತಂದ್ರೆ ಅವನ ಹತ್ರ ಬಂದು ಹೇಳಿದ, ಈ ಜಗತ್ತು ಸೃಷ್ಟಿ ಮಾಡಿದವ ನೀ ಅಲ್ವಾ, ಅದನ್ನು ಹೆಂಗೆ ಸರಿಪಡಿಸೋದು ಅನ್ನೋದು ಅದು ನನಗೆ ಬಿಟ್ಟು ವಿಷಯ ಐತಿ. ನೀ ಯಾಕೆ ಪರಚಿಂತೆ ಮಾಡಿ ಪರದಾಡ್ತಿಪ್ಪ, ನೆಮ್ಮದಿಯಿಂದ ನಿದ್ದೆ ಮಾಡು ಅಂತೇಳಿ ಆ ಭಗವಂತನ ಸಾಂತ್ವನದ ಈ ನುಡಿಯನ್ನು ಕೇಳಿದಂಥ ಸಂತ ಈ ಪ್ರಪಂಚದ ಚಿಂತೆ ಮಾಡುವುದನ್ನು ನಿಲ್ಲಿಸಿ ಕಣ್ತುಂಬ ನಿದ್ದೆ ಮಾಡಿದ. ಹಿಂಗೆ ಒಂದು ಮನೆಯೊಳಗೆ ಸತಿಪತಿ, ಮಗ, ಸೊಸೆ, ಒಬ್ಬ ಮಗ, ಒಟ್ಟಿನೊಳಗೆ 5 ಜನ ಇದ್ದರು. ಆ ಒಂದು ಮೊಮ್ಮಗನ ಪರೀಕ್ಷೆ ಫಲಿತಾಂಶ ತಿಳಿದಿತ್ತು. ಆದ್ರೆ ಆ ಮೊಮ್ಮಗ ಪರೀಕ್ಷೆಯೊಳಗೆ ಪಾಸಾಗಿದ್ದಿಲ್ಲ. ಅದಕ್ಕಾಗಿ ಆ ಹುಡುಗನಿಗೆ ಅವನ ತಂದೆ ತಾಯಿ, ಅಜ್ಜ, ಅಜ್ಜಿ ಎಲ್ಲರೂ ಒಂದೇ ಸಮನೆ ಬೈತಿದ್ರು. ಅವರು ಬೈಯೋದು ಕೇಳಿ ಆ ಮೊಮ್ಮಗ ಕಣ್ಣೀರು ಹಾಕ್ಕೊತ ಕುಂತಿದ್ದ. ಆಗ ಆ ಮನೆಯ ಹಿರಿಯ ಯಜಮಾನನಾದಂಥ ಅಜ್ಜ ಬಂದು ಹೇಳ್ತಾನೆ, ಈ ವರ್ಷ ನಪಾಸಾದ್ರೇನು, ಮುಂದಿನ ವರ್ಷ ಮತ್ತೊಮ್ಮೆ ಪರೀಕ್ಷೆ ಕೂಡಲಿ, ಹಾಗೂ ಪಾಸಾಗದಿದ್ರೆ ಹೊಲಮನೆ ಕೆಲಸ ಮಾಡ್ಕೊಂಡಿರ್ತಾನು, ನೀವ್ಯಾಕೆ ಸುಮ್ಮನೆ ಅಷ್ಟು ಚಿಂತೆ ಮಾಡಕತ್ತೀರಿ, ಆ ಸಣ್ಣ ಹುಡುಗನ ಯಾಕೆ ಕಳಿಸ್ತೀರಿ, ಸುಮ್ಮನಿರ್ರಿ ಅಂತೇಳಿ ಆ ಹಿರಿಯ ಅಜ್ಜ ಹೇಳಿದಂಥ ಮಾತನ್ನು ಕೇಳಿ ಅವರೆಲ್ಲರೂ ಆ ಹುಡುಗನಿಗೆ ಬೈಯೋದನ್ನು, ನಿಂದಿಸೋದನ್ನು ನಿಲ್ಲಿಸಿದರು. ಆದರೆ ಅದೇ ಹುಡುಗ ಆ ಹಿರಿಯನ ಪ್ರೇರಣೆಯಿಂದ ಮತ್ತೆ ಅಭ್ಯಾಸ ಮಾಡಿ ಪರೀಕ್ಷೆಯೊಳಗೆ ಉತ್ತಮ ದರ್ಜೆಯಲ್ಲಿ ಪಾಸಾಗಿ ಎಲ್ಲರಿಗೂ ಸಂತಸವನ್ನು ತಂದಿದ್ದ. ಓರ್ವ ರೈತ ಹೊಲದಲ್ಲಿ ಬಿತ್ತಿ ಮನೆಗೆ ಬಂದ ಮಲ್ಲಿಗೆ ಚಿಂತೆ ಮಾಡಕತ್ತಿದ್ದ. ಅದು ಹೆಂಗಪ್ಪ ಅಂತಂದ್ರೆ, ಈ ವರ್ಷ ಬೆಳೆ ಸರಿಯಾಗಿ ಬರ್ತೈತೋ ಇಲ್ಲೋ ಅಂತೇಳಿ ಯೋಚನೆ ಮಾಡಕತ್ತಿದ್ದ. ಆವಾಗ ಆ ಭೂದೇವಿ ಆ ರೈತನ ಕನಸಿನೊಳಗೆ ಬಂದು ಹೇಳ್ತಾಳೆ, ಬಿತ್ತೋದಷ್ಟ ನಿನ್ನ ಕೆಲಸ, ನೀನು ಬಿತ್ತಿದ್ದನ್ನು ಬೆಳೆಸೋದು ನನ್ನ ಕೆಲಸ, ನೀ ಯಾಕೆ ಚಿಂತೆ ಮಾಡ್ತೀಪ್ಪ, ನಿಶ್ಚಿಂತೆಯಿಂದ ಮಲಗು ಅಂತೇಳಿ ಆ ಭೂಮಾತೆಯ ಒಂದು ವಾತ್ಸಲ್ಯ ಭರಿತ ಈ ನುಡಿಗಳನ್ನು ಕೇಳಿ ಆ ರೈತ ನೆಮ್ಮದಿಯಿಂದ ಮಲಗಿ ಕಣ್ತುಂಬ ನಿದ್ರೆ ಮಾಡಿದ. ಕಪ್ಪು ಬಣ್ಣ ಒಳ್ಳೆಯದಲ್ಲ, ಬಿಳಿ ಬಣ್ಣ ಒಂದೇ ಇರಲಿ ಅಂದ್ರೆ ಅದು ಹೆಂಗೆ ಸಾಧ್ಯ? ಪಶ್ಚಿಮ ದಿಕ್ಕು ಕತ್ತಲೆ ದಿಕ್ಕು ಅದು ಬೇಡ, ಪೂರ್ವ ದಿಕ್ಕು ಒಂದೇ ಇರಲಿ ಅಂದ್ರೆ ಅದು ಹೇಗೆ ಸಾಧ್ಯ ಐತಿ? ಆದ್ದರಿಂದ ಜೀವನದಲ್ಲಿ ಸೋಲು, ಗೆಲುವು, ಸುಖ, ದುಃಖ, ಮಾನ, ಅಪಮಾನ, ಸ್ತುತಿ, ನಿಂದೆ ಏನೇ ಬರಲಿ
ಅದನ್ನು ಸಹಿಸ್ಕೊಂಡ ಸಂತಸದಿಂದ ಮುನ್ನಡೆಯಬೇಕು. ಯಾಕಂದ್ರೆ ಶಿವಚಿಂತನ ಶಿವಧ್ಯಾನ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲದಂಥ ಟೈಮ್ದೊಳಗೆ ಪರರ ಚಿಂತೆ ನಮಗೆ ಯಾಕೆ ಅಂತೇಳಿ ಅನ್ನುವಂಥದ್ದನ್ನು ನೀವೆಲ್ಲ ಶ್ರವಣ ಮನನ ಮಾಡ್ತಾ ಇವತ್ತಿನ ಒಂದು ಪ್ರವಚನಕ್ಕೆ ಮುಕ್ತಾಯವನ್ನು ಕೊಡೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗಣ ಶಿವಯೋಗಿ ಮಹಾರಾಜ್ ಕಿ ಜೈ.